ಮಳವಳ್ಳಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು, ಯುವಕ ಮಿತ್ರರು, ರಕ್ತದಾನಿಗಳ ಒಕ್ಕೂಟ, ಮಿಮ್ಸ್ ರಕ್ತಕೋಶ, ಮಂಡ್ಯ ಆರೋಗ್ಯ ಇಲಾಖೆ ಮಳವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ನಡೆಯಿತು. ಜಿಡಿ ಮಳೆಯ ನಡುವೆಯೂ ಸಹ ನೂರಾರು ಯುವಕರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದರ ಮೂಲಕ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಸಲ್ಲಿಸಿದರು. ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹಾಗೂ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ನಾಗರಾಜು ರಕ್ತದಾನ ಶಿಬಿರಕ್ಕೆ ಭೇಟಿ ಕೊಟ್ಟು ಯಶಸ್ಸಿಗೆ ಶುಭ ಕೋರಿ ಯುವಕರು ರಕ್ತದಾನ ಮಾಡುವುದರ ಮೂಲಕ ಮತ್ತೊಬ್ಬರ ಜೀವ ಉಳಿಸಲು ಪುಣ್ಯವನ್ನು ಕಟ್ಟಿಕೊಳ್ಳಬೇಕೆಂದು ಕರೆ ನೀಡಿದರು. ಇಲ್ಲಿವರೆಗೂ ನಾವು ಮಾಡಿದೀವ, ಅವರ ಕನಸನ್ನ ನನಸು ಮಾಡಲಿಕ್ಕೆ ಪ್ರಯತ್ನ ಮಾಡಿದೀವ ಅಂತಕ್ಕಂಥ ಒಂದ್ ಕಡೆ ಯೋಚನೆ ಮಾಡಿದ್ರೆ, ನಾವು ಬಹಳ 25-30 ವರ್ಷಗಳಿಂದ ಇನ್ನೂ ಕೂಡ ಅಕ್ಷರ ಜ್ಞಾನನೇ ಸರಿಯಾಗಿ ಗೊತ್ತಿಲ್ಲತಕ್ಕಂಥ ಕಾಲ. ಆ ಕಾಲಕ್ಕೆ ಕೆಂಪೇಗೌಡರು ಏನ್ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪುಸ್ತಕಗಳು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಕೆಂಪೇಗೌಡರ ವಿಚಾರ ಬರೋಕ್ಕೂ ಮೊದಲೇ ಸರಿಯಾಗಿ ನಮಗೆ ತಿಳಿದಿದ್ದಿಲ್ಲ. ಅಂಬೇಡ್ಕರ್ ಅವರು 1950 ಇಸ್ವಿನಲ್ಲಿ ಸಂವಿಧಾನ ಬರೆದ್ರು ಕೂಡ, ಜಾರಿಗೆ ಬಂದ್ರು ಕೂಡ ಬಹಳ ವರ್ಷಗಳು ತಗೊಳ್ತಾ ಹೋದ್ರು ಜಾರಿಗೆ ಬರ್ಲಿಕ್ಕೆ. ಆ ರೀತಿ ಕೆಂಪೇಗೌಡರು ಇವತ್ತು ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಿ ಬೆಂಗಳೂರು ಅಭಿವೃದ್ಧಿಗೆ ಬಹಳಷ್ಟು ಮತ್ತು ಈ ನಾಡಿನ ಅಭಿವೃದ್ಧಿಗೆ, ಕನ್ನಡ ನಾಡಿನ ಅಭಿವೃದ್ಧಿಗೆ ಮಾಡಿದಂತ ಕೆಲಸಗಳನ್ನ ಅವರು ಇವತ್ತು ಸಾಹಿತ್ಯದ ಮುಖಾಂತರ, ಪುಸ್ತಕಗಳ ಮುಖಾಂತರ, ಇವತ್ತು ವಿಚಾರವಂತರಗಳ ಮುಖಾಂತರ ನಾವು ತಲುಪಲಿಕ್ಕೆ ಬಹಳಷ್ಟು ಸಮಯ ತಗೊಂಡಿದೆ. ಹಾಗಾಗಿ ಇವತ್ತು ಕೆಂಪೇಗೌಡರು ಮಾಡಿರ್ತಕ್ಕಂಥ ಮಹತ್ ಕಾರ್ಯಗಳನ್ನ ಇವತ್ತು ನಾವು ನೆನಪಿಸ್ಕೊಳ್ತಾ ಇದ್ದೇವೆ, ಮೆಲುಕಾಗ್ತಾ ಇದ್ದೇವೆ ಮತ್ತು ಅವರನ್ನ ನಾವು ಇವತ್ತು ಹಿಂಬಾಲಿಸಬೇಕಾದಂತ ಬಹಳ ಅನಿವಾರ್ಯತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ. ಅವರು ಯಾವುದೇ ಸಮಾಜದಲ್ಲಿ ಹುಟ್ಟಲಿ ಕೆಂಪೇಗೌಡರು, ಆದ್ರೆ ಬೆಂಗಳೂರನ್ನ ನಿರ್ಮಾತೃ ಅಂತ ಕರೀತೇವೆ ಮತ್ತು ನಾಡ ಪ್ರಭು ಅಂತ ಕರೀತೇವೆ. ಅವರು ಇಡೀ ನಾಡಿನಾದ್ಯಂತ ಇವತ್ತು ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಿ ಹಲವಾರು ವ್ಯಾಪಾರಸ್ಥರಿಗೆ ಇವತ್ತು ವಿಶೇಷವಾಗಿ ಅವರು ನೆರವು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇವತ್ತು ಕೂಡ ಅವರ ಕುರುಹುಗಳನ್ನ, ಇತಿಹಾಸವನ್ನ ಈಗಲೂ ಕೂಡ ನಾವು ನೋಡ್ತಾ ಇದ್ದೇವೆ, ಈಗಲೂ ಕೂಡ ಹಾಗೆ ಉಳಿಸ್ಕೊಂಡಿದ್ದೇವೆ, ಇವತ್ತು ಕೂಡ ಮುಂದುವರಿಸ್ಕೊಂಡು ಹೋಗ್ತಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ನನ್ನ ಗೆಳೆಯರು ಇವತ್ತು ನಾಡಪ್ರಭು ಕೆಂಪೇಗೌಡರ ಜನ್ಮದಿನದ ಪ್ರಯುಕ್ತವಾಗಿ ಇವತ್ತು ರಕ್ತದಾನ ಶಿಬಿರವನ್ನ ಮಾಡಿ ಇವತ್ತು ರೋಗ ಪೀಡಿತರಿಗೆ, ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಆಕ್ಸಿಡೆಂಟ್ ಆದವರಿಗೆ ಇವತ್ತೇನು ರಕ್ತದ ಅವಶ್ಯಕತೆ ಇದೆ, ಅವರಿಗೆ ತಲುಪಿಸಲಿಕ್ಕೆ ಇಂಥ ಮಹತ್ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇವತ್ತು ಕೆಂಪೇಗೌಡರಿಗೆ ಸಲ್ಲಿಸ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಚಲನಚಿತ್ರ ನಿರ್ದೇಶಕ ಉಮಾಪತಿ, ಒಕ್ಕಲಿಗರ ಸಂಘದ ತಾಲೂಕು ಅಧ್ಯಕ್ಷ ನಾಗೇಶ್, ಮನ್ಮೂಲ್ ನಿರ್ದೇಶಕ ವಡ್ಡರಹಳ್ಳಿ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು ರಕ್ತದಾನ ಶಿಬಿರಕ್ಕೆ ಭೇಟಿ ನೀಡಿ ಶುಭ ಕೋರಿದರು. ಈ ವೇಳೆ ಕುಂದೂರು ಮಹೇಶ್, ಮಲ್ಲೇಶ್, ಶಿವಕುಮಾರ್, ನಂಜುಂಡೇಗೌಡ, ಅರ್ಪಿ, ನಿಂಗೇಗೌಡ, ಮನು, ಮಧು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.